ಗೊತ್ತಾ, ಇವತ್ತು ನಾನು ರೊಟ್ಟಿ ತಟ್ಟಿದೆ. ಎಸ್, ವೆಲ್ಕಮ್ ಟು 15 ಡೇಸ್ ಸೆಲ್ಫ್ ಕುಕಿಂಗ್ ಚಾಲೆಂಜ್ ಡೇ 7. ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ. ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು ನನಗಿವತ್ತು. ಸೊ ಫಸ್ಟು ಒಂದು ತಪ್ಪಲೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡು ಇನ್ನೊಂದು ಬೌಲಿಗೆ 3 ಕಪ್ ಅಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಂಡೆ. ಆಮೇಲೆ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಅದ್ರ ಜೊತೆಗೆ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕೋಬೋದು, ಬಟ್ ನಮ್ಮ ಮನೇಲಿ ಕೊಬ್ಬರಿ ಇರಲಿಲ್ಲ, ಸೊ ಕಾಯಿನೇ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಆಮೇಲೆ ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ತೆಗೆದು ಲೈಟಾಗಿ ಪುಡಿ ಮಾಡಿಕೊಂಡು, ಅಂದರೆ ತರಿಯಾಗಿ ಬಾಯಿಗೆ ಸಿಗೋ ಥರ ಪುಡಿ ಮಾಡಿಕೊಂಡು ಅದನ್ನು ಹಾಕ್ಕೊಂಡೆ. ಅದಾದಮೇಲೆ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡೆ. ನಮ್ಮ ಮಮ್ಮಿ ಆಮೇಲೆ ಉಪ್ಪು ಹಾಕಿದ್ರು. ಸೊ ಇದನ್ನೆಲ್ಲ ಒಂದ್ಸಲಿ ಡ್ರೈ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಕುದಿಯೋ ನೀರನ್ನ, ಅಂದರೆ ಕಾಯಕ್ಕೆ ಇಟ್ಟಿದ್ದ ನೀರನ್ನ ಹಾಕ್ಕೊಂಡು ಒಂದು ನೀಟಾಗಿ ಕಲಿಸ್ಕೋಬೇಕು. ಕೈಯಲ್ಲಿ ಹಂಗೆ ಕಲಿಸ್ಕೊಳ್ಳೋದಕ್ಕೆ ಆಗಲ್ಲ ಇದನ್ನು, ಹಾಗಾಗಿ ನಾನು ಸೌಟ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ ಕಲಿಸೋ ಅಷ್ಟರಲ್ಲಿ ನನ್ನ ಕೈಯಂತೂ ಫುಲ್ ರೆಡ್ ಆಗೋಗಿತ್ತು, ಫುಲ್ ಎಲ್ಲ ಉರಿತಾ ಇತ್ತು. ಸೊ ಒಂದು ಕಡೆ ತವಾನ ಬಿಸಿಗೆ ಇಟ್ಕೊಂಡು ಅಕ್ಕಿ ರೊಟ್ಟಿನ ತಟ್ಟಕ್ಕೆ ಶುರು ಮಾಡಿದೆ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ರೆಸಿಪಿ ಟ್ರೈ ಮಾಡ್ತಾ ಇರೋದು, ಅಂದರೆ ತಟ್ಟೋದೆಲ್ಲ ಅವತ್ತು ಮಾಡಿಲ್ಲ ನಾನು. ಸೊ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು, ಬಟ್ ಸಮವ್ ಅದು ಚೆನ್ನಾಗೇ ಬಂತು. ಆ್ಯಕ್ಚುಲಿ ನಮ್ಮ ಮಮ್ಮಿ ಹೆಲ್ಪ್ ಮಾಡೋದ್ರು, ಜೊತೆಯಲ್ಲಿ ಹೇಳ್ಕೊಡ್ತಾ ಇದ್ರು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು. ಸೊ ಒಂದೇ ತವದಲ್ಲಿ ಬೇಗ ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ ಎಲ್ಲರಿಗೂ ಅಂದ್ಬಿಟ್ಟು ಎರಡೆರಡು ತವದಲ್ಲಿ ಇಟ್ಕೊಂಡು ಮಾಡಿದೆ. ಆ್ಯಂಡ್ ಟ್ರಸ್ಟ್ ಮೀ, ಇಷ್ಟು ರೊಟ್ಟಿನೂ ನಾನೇ ತಟ್ಟಿ ಸುಟ್ಟಿ ಮಾಡಿರೋದು. ಚೆನ್ನಾಗಿದೆ, ಬಟ್ ಅದ್ರ ಜೊತೆ ಬೇರೆ ಏನಾದರೂ ಚಿಕನ್ ತರಬೇಕಿತ್ತಾ? ಚೆನ್ನಾಗಿದೆ, ಬಿಸಿ ಬಿಸಿಯಾಗಿ ಹೀಟ್ ಮಾಡ್ಕೊಂಡಿದ್ದೀವಿ ಇವಾಗ. ಸಖತ್ತಾಗಿದೆ, ಚಟ್ನಿ ಜೊತೆ ಸೂಪರ್ ಆಗಿದೆ. ನಾನು ಆ್ಯಕ್ಚುಲಿ ಇವಳಿಂದ ಕಲಿತಾ ಇದ್ದೀನಿ, ಟು ಬಿ ಫ್ರ್ಯಾಂಕ್ ಕಲಿತಾ ಇದ್ದೀನಿ. ಇಂಟ್ರೆಸ್ಟ್ ಬರ್ತಾ ಇದೆ ಅಡುಗೆ ಮೇಲೆ.